ನಮಸ್ತೆ ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಶ್ರೀ ರಾಘವೇಂದ್ರ ಮಹಿಮೆ ಈ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ರಾಜ್ಯದಲ್ಲಿ ಮಳೆ ಬೆಳೆ ಇಲ್ಲ, ಯಾರಿಗೂ ದವಸ ಧಾನ್ಯ ಇಲ್ಲದೇ ಕಂದಾಯ ಕಾಣಿಕೆ ಏನು ಕಟ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಪ್ರಜೆಗಳು ಬಂದು ಹೇಳ್ತಾರೆ. ಆವಾಗ ಮಹಾರಾಣಿ ಕೇಳ್ತಾಳೆ, ಏನಕ್ಕೆ ಅವರು ತೆರಿಗೆ ಕಟ್ತಾ ಇಲ್ಲ ಅಂತ ಕೇಳ್ತಾಳೆ. ತೆರಿಗೆ ಕಟ್ಟೋಕ್ಕೆ ಅಲ್ಲಿ ಆದಾಯನೇ ಬರ್ತಾ ಇಲ್ಲ, ಇನ್ನೆಲ್ಲಿ ತೆರಿಗೆ ಕಟ್ತಾರೆ ಮಹಾರಾಣಿಯವರೇ ಅಂತ ಹೇಳ್ತಾರೆ. ಮತ್ತು ಏನು ಮಾಡೋದು, ಹೇಗೆ ಮುಂದುವರಿಸೋದು ದೇಶ ನಾ ಅಂತ ಹೇಳ್ತಾಳೆ. ಆವಾಗ ಏನೂ ಮಾಡೋಕ್ಕಾಗಲ್ಲ, ಇದ್ದಂಗೆ ಮಾಡ್ಕೋಬೇಕು ಅಂತ ಹೇಳ್ಕೊಂಡು ಹೋಗ್ತಾರೆ. ಮತ್ತು ಈ ಕಡೆ ಈ ರಾಘವೇಂದ್ರ ಸ್ವಾಮಿಗಳು ಗುರುಗಳು ಬೇರೆ ಸ್ವಾಮಿಗಳು ಬಂದಿದ್ದಾರೆ, ಅವ್ರಿಗೆ ಪೀಠಾಧಿಪತಿ ಸ್ಥಾನ ಕೊಡಬೇಕು ಅಂತ ಹೇಳ್ಬಿಟ್ಟು ಅವರಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿರ್ತಾರೆ. ಅವರು ಬರ್ತಾರೆ. ಆ ಇಬ್ಬರು ಕಿರಾತಕರು ಅದಕ್ಕೆ ಒಪ್ಪದೇ ಇದ್ರೂ ಇವರೇನು ಕೇರ್ ಮಾಡಲ್ಲ, ರಾಘವೇಂದ್ರ ಸ್ವಾಮಿಗಳು ಕೇರ್ ಮಾಡಲ್ಲ. ಅವರಿಗೆ ಪೀಠಾಧಿಪತಿ ಸ್ಥಾನ ಕೊಟ್ಟು ಪಟ್ಟಾಭಿಷೇಕ ಮಾಡೋದು ಅಂತ ತೀರ್ಮಾನ ಮಾಡಾಗಿದೆ, ನೀವು ಅದನ್ನು ಸ್ವೀಕರಿಸಬೇಕು ಅಂತ ಹೇಳ್ತಾರೆ. ಏಕೆ ಅಂದರೆ ಆ ಸ್ವಾಮಿಗಳು ಈಗಿಲ್ವಲ್ಲ, ದೈವದಿನರಾದಮೇಲೆ ಇವ್ರಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತೇಳಿ ಹೇಳ್ಬಿಡ್ತಾರೆ. ಅವ್ರ ಮಾತಿಗೆ ತೆಗೆದಾಕೋಕ್ಕಾಗ್ದೇ ಒಪ್ಕೊಳ್ಳೇಬೇಕಾಗುತ್ತೆ. ಹಂಗಾಗಿ ಗುರು ರಾಘವೇಂದ್ರ ಸ್ವಾಮಿಗಳು ಹೇಳಿದ ಮೇಲೆ ಒಪ್ಕೊಳ್ಳೇಬೇಕಲ್ಲ, ಏನೂ ಮಾಡೋಕ್ಕಾಗಲ್ಲ ಅಂತ ಒಪ್ಕೊಳ್ತಾರೆ. ಒಪ್ಕೊಂಡಾದಮೇಲೆ ಇಂಥ ದಿವಸ ಅಂತ ಪಟ್ಟಾಭಿಷೇಕ ಇಟ್ಕೊಳ್ತಾರೆ. ಆದರೆ ಸ್ವಾಮಿಗಳು ಇಲ್ಲಿ ಎಲ್ಲ ರಾಜ್ಯದಲ್ಲೆಲ್ಲ ಕುಶಲ ಮತ್ತು ಅದೆಲ್ಲ ಪರಿಹಾರವಾಗಿ ಹೇಗಿದೆ ಅಂತೆಲ್ಲ ವಿಚಾರಿಸ್ಕೊಂಡು ಇವರಿಗೆ ರಾಘವೇಂದ್ರ ಸ್ವಾಮಿಗಳಿಗೆ ಅದೆಲ್ಲ ಗೊತ್ತಿರುತ್ತೆ. ಅವರು ಅದನ್ನೆಲ್ಲ ವಿಚಾರಿಸ್ಕೊಂಡು ಇವರಿಗೆ ಪಟ್ಟಾಭಿಷೇಕ ಆದಮೇಲೆ ಇವರು ಫಸ್ಟೇ ದೀಕ್ಷೆ ಆಗಿರುತ್ತೆ. ಅವರಿಗೆ ಈಗ ಬಂದಿದ್ದಾರಲ್ಲ, ಅವರಿಗೆ ಫಸ್ಟೇ ದೀಕ್ಷೆ ಆಗಿರುತ್ತೆ. ಅದಾದಮೇಲೆ ಇವ್ರಿಗೆ ದೀಕ್ಷೆ ಆಗೋದು. ಅದರಿಂದ ಫಸ್ಟ್ ಅವರು ಮಠಾಧಿಪತಿಗಳಾಗಬೇಕು ಅನ್ನೋದು ಇವರ ಒಂದು ಆಸೆ. ಅದಕ್ಕೋಸ್ಕರ ಅವ್ರು ಹೇಳ್ತಾರೆ, ನೀವೇ ಆಗಿಬಿಡಿ ಅಂತ ಅವ್ರು ಹೇಳ್ತಾರೆ. ಇಲ್ಲ, ಫಸ್ಟು ನೀವು ದೀಕ್ಷೆ ತಗೊಂಡಿರೋದು ನೀವು ಆಗಬೇಕು, ಅದೊಂದು ಆಸೆ ಇದೆ ನನಗೆ, ನೀವು ಆದರೆ ನನಗೆ ತುಂಬ ಒಳ್ಳೆಯದು ಅಂತ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ. ಗುರುಗಳು ಆ ಗುರು ಹೇಳಿದ ಮೇಲೆ ಇವರು ತೆಗ್ದಾಕೋಕ್ಕಾಗಲ್ಲ, ಆಯಿತು ಅಂತ ಒಪ್ಕೊಳ್ಳೇಬೇಕಾಗುತ್ತೆ. ಒಪ್ಕೊಳ್ತಾರೆ. ಅವರಿಬ್ಬರಿಗೆ ಇದು ಖುಷಿ ತರಿಸುತ್ತೆ. ಏಕೆಂದರೆ ಗುರುಗಳಾಗಲಿಲ್ವಲ್ಲ, ರಾಘವೇಂದ್ರ ಗುರುಗಳಾಗ್ಬಿಟ್ಟಿದ್ರೆ ಅವ್ರಿಗೆ ಹಿಂಸೆ ಆಗ್ತಿತ್ತು. ರಾಘವೇಂದ್ರ ಗುರುಗಳಾಗಿಲ್ವಲ್ಲ, ಅವ್ರಿಗೆ ಖುಷಿ ಆಗಿದೆ. ಇವಾಗ ಹೇಗಾದರೂ ಇವ್ರನ್ನ ಪಳಗಿಸ್ಕೋಬೋದೇನೋ, ಏನಾದರೂ ಮಾಡ್ಬೋದೇನೋ ಅಂತ. ಏನೂ ಮಾಡೋಕ್ಕಾಗಲ್ಲ. ಅವ್ರು ಹೇಳ್ದಂಗೆ ಕಟ್ಟುನಿಟ್ಟಾಗಿಯೇ ಮಠವನ್ನು ನಡೆಸ್ಕೊಂಡು ಹೋಗ್ಬೇಕಾಗುತ್ತೆ. ಹಂಗಾಗಿ ಆ ಮಠಕ್ಕೆ ಅವ್ರನ್ನೇ ಸರ್ವಾಧಿಕಾರಿಯಾಗಿ ಮಾಡೋದಕ್ಕೆ ಇವರು ರಾಘವೇಂದ್ರ ಗುರುಗಳು ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ಸಮ್ಮತವಾಗಿ ಎಲ್ಲ ಒಪ್ಕೊಂಡಿದ್ದಾರೆ. ಸಭೆಯಲ್ಲಿದ್ದಂಥವ್ರು ಎಷ್ಟು ಜನನೂ ಒಪ್ಕೊಂಡಿದ್ದಾರೆ. ಇದು ನೆರವೇರುತ್ತೆ. ಇದನ್ನು ಯಾರೂ ಮತ್ತೆ ಏನೂ ಮಾಡೋಕ್ಕಾಗಲ್ಲ. ಏಕೆಂದರೆ ಸ್ವಾಮಿಗಳು ಅಷ್ಟು ನಿಷ್ಠೆಯಾಗಿ ನಡ್ಕೊಳ್ಳೋ ಅಂಥವ್ರು. ಅವ್ರು ಹೇಳಿದ ಮೇಲೆ ಅದು ಈ ವೇದವಾಕ್ಯ ಇದ್ದಂಗೆ, ಮತ್ತು ಯಾರೂ ತೆಗ್ದಾಕಕ್ಕೆ ಬರಲ್ಲ. ಮತ್ತು ರಾಜ ರಾಣಿ ಅವರೆಲ್ಲ ಮಾತಾಡ್ತಿದ್ರು, ಅಲ್ಲಿ ತೆರಿಗೆ ಕಟ್ಟೋಕ್ಕೆ ದುಡ್ಡಿಲ್ಲ, ಏನು ಮಾಡೋದು, ಯಾಕೆ ಪ್ರಜೆಗಳು ತೆರಿಗೆ ಕಟ್ತಿಲ್ಲ ಅಂತ ಮಹಾರಾಣಿ ಕೇಳ್ದಂಗೆ ಅವರೆಲ್ಲ ಹೇಳ್ತಾಯಿದ್ರು. ಅದೆಲ್ಲ ಇವ್ರ ಕಿವಿಗೆ ಬೀಳುತ್ತೆ. ಇವ್ರ ಕಿವಿಗೆ ಬಿದ್ದಾಗ ಇವರು ಕೈಲಾದಷ್ಟು ಎಲ್ಲ ಪ್ರಜೆಗಳಿಗೂ ಸಹಾಯ ಮಾಡ್ತಾರೆ. ಈ ಕಿರಾತಕ ಬರೀ ಎಲ್ಲ ಖತರ್ನಾಕ್ ಬುದ್ಧಿನೇ ಮಾಡೋದು. ಅಂಥವ್ರನ್ನ ಅವರು ಅಲ್ಲೇ ಮಟ್ಟ ಹಾಕ್ತಾರೆ. ರಾಘವೇಂದ್ರ ಗುರುಗಳು ಇವ್ರನ್ನ ಮುಂದಕ್ಕೆ ಹೋಗೋಕ್ಕೆ ಬಿಡಲ್ಲ. ಎಷ್ಟರಲ್ಲಿ ಬೇಕೋ ಅಷ್ಟರಲ್ಲೇ ಮಟ್ಟ ಹಾಕಿ ಕೆಳಗಿಳಿಸ್ಬಿಡ್ತಾರೆ. ಆದರೂ ಅವ್ರ ಮುಂದೆ ಇವ್ರು ಇರಬೇಕು ಅಷ್ಟೇ. ಏನೇ ಸುಳ್ಳು ಹೇಳಿದ್ರು ಗೊತ್ತಾಗುತ್ತೆ, ಏನೇ ಮೋಸ ಮಾಡಿದ್ರೂ ಗೊತ್ತಾಗುತ್ತೆ ಅವರಿಗೆ. ಅದೆಲ್ಲ ಆವಾಗಲೇ ಬೈತಾನೆ ಇರ್ತಾರೆ, ಆವಾಗ ಅಂತಾನೆ ಇರ್ತಾರೆ. ಅಂದರೆ ಬೈಯೋ ರೀತಿ ಇಲ್ಲ ಅಂದ್ರೂ ಅರ್ಥ ಮಾಡ್ಕೊಳ್ಳೋ ರೀತಿ ಹೇಳ್ತಾರೆ. ಹಾಗಾಗಿ ಇವರು ನಗ್ತಾನೆ ಈ ಅಪ್ಪ ಅದೇ ಕೆಲಸ ಮಾಡೋದು, ಇದ್ರ ಜೊತೆಗೆ ಇನ್ನೊಂದನ್ನು ಇಟ್ಕೊಂಡಿದೆ, ಇಬ್ಬರು ಸೇರ್ಕೊಂಡು ಅದೇ ಕೆಲಸ ಮಾಡ್ತಾರೆ.
ರಾಘವೇಂದ್ರ ಗುರುಗಳು ಹೇಳ್ತಾರೆ, ಹೇಳೋವಷ್ಟು ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.